ರಜೆ ಇರುತ್ತೆ. ಬೆಳಗ್ಗೆ 7ರಿಂದ 2 ಗಂಟೆಗೆ, ಸಂಜೆ 3ರಿಂದ 8 ಗಂಟೆವರೆಗೂ ಇರುತ್ತೆ. ಶಂಕರಗಿರಿ ಈ ಒಂದು ಬಹಳ ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ ರಾರಾಜಿಸುವಂಥ ಈ ಒಂದು ಪ್ರವಾಸಿ ತಾಣವನ್ನು ಭಕ್ತಾದಿಗಳಿಗೆ ಹಾಗೂ ಪ್ರವಾಸ ಪ್ರಿಯರಿಗೆ ನೀಡಿರುವಂಥ ನಮ್ಮ ಸ್ವಾಮೀಜಿಯವರಿಗೆ ನಮಸ್ಕಾರಗಳು. ಇದು ಶಂಕರಗಿರಿ ಭಾಳ ಸುಂದರವಾದ ತಾಣ. ಶೃಂಗೇರಿ ಶಾರದಾಂಬ ಟೆಂಪಲಿಂದ ಬರೀ 2 ಕಿಲೋಮೀಟರ್ ಆಗುತ್ತೆ. ಇದು ಟೈಮಿಂಗ್ಸ್ ಬಂದು ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ, ನಂತರ 3 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ. ಶೃಂಗೇರಿಗೆ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳು ಈ ಒಂದು ಜಾಗವನ್ನು ನೋಡಿದ್ರೆ ಭಾಳ ಸಂತೋಷ ಪಡ್ತಾರೆ. ದಯಮಾಡಿ ಎಲ್ಲರೂ ಬಂದು ಶೃಂಗೇರಿಗೆ ಬಂದರೆ ಈ ಒಂದು ಜಾಗವನ್ನು ಕೂಡ ಸಂದರ್ಶಿಸಲೇಬೇಕು ಅಂತ ಒಂದು ಅದ್ಭುತವಾದ ಜಾಗ. ಭಾಳ ಮನಮೋಹಕವಾಗಿದೆ, ಸುಂದರವಾಗಿ. ಇಲ್ಲಿ ಬಂದು ಶಂಕರ ಸ್ಟ್ಯಾಚ್ಯೂಗೆ ಹೋಗುವಂಥ ಜಾಗ. ಶಂಕರಾಚಾರ್ಯರ ಒಂದು ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಭಕ್ತಾದಿಗಳು ಶಂಕರಗಿರಿಗೆ ಹೋಗಲು ಎಕ್ಸಲೇಟರ್ ಸೌಕರ್ಯ ಕೂಡ ಇದೆ. ಈ ಒಂದು ಐಡಲ್ ಶರೀರ ಮೂರ್ತಿ ಬಂದು 32 ಅಡಿ ಎತ್ತರ ಇದೆ. ಭಾಳ ಮುದ್ದಾಗಿ, ಭಾಳ ಆಕರ್ಷಕವಾಗಿ ರಚಿಸಿದ್ದಾರೆ. ಸುತ್ತಲಿನ ಸೌಂದರ್ಯವಂತೂ ಹೇಳತೀರದು, ಬಹಳ ಚೆನ್ನಾಗಿದೆ. ಇದನ್ನು ಬಂದು ನಮ್ಮ ಸ್ವಾಮೀಜಿಯವರು ನವೆಂಬರ್ 2023ರಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ನಾಲ್ಕು ದಿಕ್ಕಿನಲ್ಲೂ 4 ಪೀಠವನ್ನು ಸ್ಥಾಪಿಸಿದಂಥ ಶಂಕರಾಚಾರ್ಯರ 4 ಪೀಠಗಳನ್ನು ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ಬಂದರೆ ಬಹಳ ಶಾಂತತೆ ಇರುತ್ತದೆ, ನೆಮ್ಮದಿ ಇರುತ್ತದೆ, ಶುದ್ಧವಾದ ಗಾಳಿ, ಸುತ್ತಲಿನ ಪ್ರಕೃತಿ ಸೌಂದರ್ಯ ಇವೆಲ್ಲವನ್ನು ನೋಡಿದ್ರೆ ಭಾಳ ಮನೋಲ್ಲಾಸವಾಗುತ್ತದೆ, ಮನಸ್ಸಿಗೆ ಭಾಳ ಸಂತೋಷವಾಗುತ್ತದೆ. ದ್ವಾರಕಾಧೀಶ್ ಮಂದಿರ ಸ್ಥಾಪನೆ ಮಾಡಿದಂಥ ಜಾಗ ದ್ವಾರಕಾ. ಶಂಕರಾಚಾರ್ಯರು ಶೃಂಗೇರಿಯಲ್ಲಿ ತಮ್ಮ ಮೊದಲನೇ ಪೀಠವನ್ನು ಸ್ಥಾಪನೆ ಮಾಡಿದ್ರು. ನಂತರ ದ್ವಾರಕಾದಲ್ಲಿ
ಎರಡನೇ ಪೀಠ ಮೂರನೇದು ಬಂದು ಬದ್ರಿನಾಥ್, ನಾಲ್ಕು ಬಂದು ಪುರಿ ಜಗನ್ನಾಥ್. ಇವುಗಳು ಎಲ್ಲ ದೇವಸ್ಥಾನಗಳು ಬಹಳ ಇಂಡಿಯಾದಲ್ಲೇ ಬಹಳ ಪ್ರಸಿದ್ಧವಾಗಿದೆ. ಈ ಒಂದು ಸೀನರಿಯನ್ನು ನೋಡುವುದೇ ಒಂದು ಸೌಭಾಗ್ಯ ಎಂದು ತಿಳ್ಕೋಬಹುದು. ಅಷ್ಟು ಚೆನ್ನಾಗಿದೆ. ಶೃಂಗೇರಿ ದೇವಸ್ಥಾನದಿಂದ ಬರೀ 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಆಟೋಗಳು ಸಿಗುತ್ತೆ. ಇಲ್ಲಿಗೆ ಬಂದರೆ ಮೇಲೆ ಹೋಗೋದಕ್ಕೂ ಏನು ತೊಂದರೆ ಇಲ್ಲ, ಎಕ್ಸಲೇಟರ್ ಸೌಲಭ್ಯ ಇದೆ. ಸುಮಾರು ಒಂದು 2-3 ಗಂಟೆ ಭಾಳ ಸಂತೋಷವಾಗಿ ಇಲ್ಲಿ ಜಾಗವನ್ನು ವೀಕ್ಷಿಸಿ ಸಂತೋಷ ಪಡಬಹುದು. ಯಾರು ಬೇಕಾದ್ರೂ ಬರ್ಬೋದು, ವಯೋವೃದ್ಧರು ಕೂಡ ಬರಬಹುದು ಆರಾಮಾಗಿ, ಏನು ತೊಂದರೆ ಇಲ್ಲ. ಸೂರ್ಯ ಮುಳುಗುವಂಥ ಸಮಯ ಬಂದಿದೆ, ಸನ್ಸೆಟ್ ಆಗ್ತಾ ಇದೆ. ನೀನು ಭಾಳ ಅದ್ಭುತವಾಗಿ ಕಾಣ್ತಾ ಇದೆ, ನೋಡೋದಕ್ಕೆ ಸಂತೋಷ ಆಗುತ್ತೆ. ಇದು ಒಂದು ಶಂಕರಗಿರಿ ನಮ್ಮನ್ನು ಹೊಸ ಲೋಕಕ್ಕೆ ಕರೆದೊಯ್ಯುತ್ತದೆ, ಅಷ್ಟು ಅದ್ಭುತವಾಗಿದೆ. ಈ ಒಂದು ಶಂಕರಗಿರಿಗೆ ಒಳ್ಳೆ ಜಾಗದಲ್ಲಿ ಮಾಡಿದ್ದಾರೆ. ತಾವುಗಳು ಸಂಜೆ 6 ಗಂಟೆಗೆ ಬಂದರೆ ಭಾಳನೇ ಚೆನ್ನಾಗಿರುತ್ತೆ. ಪ್ರಕೃತಿ ಸೌಂದರ್ಯ ಇನ್ನೂ ಭಾಳ ಸೊಗಸಾಗಿರುತ್ತೆ. 6 ಗಂಟೆಗೆ ಬಂದರೆ 8 ಗಂಟೆ 2 ಅವರ್ಸು ಭಾಳ ಚೆನ್ನಾಗಿ ನಿಮ್ಮ ಫ್ಯಾಮಿಲಿ ಮಕ್ಕಳು ಎಲ್ಲರಿಗೂ ತೋರಿಸ್ಕೊಂಡು ಆರಾಮಾಗಿ 8 ಗಂಟೆಗೆ ನೀವು ಹೋಗ್ಬೋದು. 7 ಗಂಟೆಗೆ ಮ್ಯೂಸಿಕಲ್ ಫೌಂಟೇನ್ ಸ್ಟಾರ್ಟ್ ಆಗುತ್ತೆ. ಅದನ್ನು ನೋಡಿಕೊಂಡು ಆರಾಮಾಗಿ 8 ಗಂಟೆಗೆ ಈ ಒಂದು ಶಂಕರಗಿರಿ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಆವಾಗ ತಾವುಗಳು ಹೋಗ್ಬೋದು. ಆ ಸಮಯ ಭಾಳ ಸೂಕ್ತ. ಇಲ್ಲಾಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಗೆ ಬಂದರೆ ಭಾಳ ಚೆನ್ನಾಗಿರುತ್ತೆ ಸೀನರಿ ನೋಡೋದಕ್ಕೆ. ಅಂದರೆ ಒಂದು 6 ಗಂಟೆಗೆಲ್ಲ ಬರಬೇಕು, ಅಷ್ಟು ಚೆನ್ನಾಗಿರುತ್ತೆ ಆವಾಗ. ಸೂರ್ಯ ಕಿರಣದಿಂದ ಕಂಗೊಳಿಸ್ತಾ ಇದೆ. ಬಹಳಷ್ಟು ಪ್ರವಾಸಿಗರು ಬಂದು ಭಾಳ ಸಂತೋಷವಾಗಿ ತಮ್ಮ ಸಮಯವನ್ನು ಈ ರೀತಿ ಉಪಯೋಗಿಸಿಕೊಂಡು ಕಳೀತಾ ಇದ್ದಾರೆ. ಇದು ಮೊದಲನೇ ಪೀಠ, ಶಂಕರಾಚಾರ್ಯ ಪೀಠ. ಇದು ಶೃಂಗೇರಿ. ಬೆಟ್ಟದ ಮೇಲಿಂದ
ನೋಡಿದ ಎಲ್ಲ ಕಾರ್ಯ ಮುಗಿತು. ಈಗ ಎಕ್ಸಲೇಟರಿಂದ ಕೆಳಗೆ ಬರಬೇಕು. ಕೆಳಗೆ ಬಂದರೆ ಇಲ್ಲಿ ಚಿತ್ರಗಳ ಮೂಲಕ ವಸ್ತು ಪ್ರದರ್ಶನ ಇದೆ. ಶ್ರೀಮದ್ ರಾಮಾಯಣ ಈ ಒಂದು ಚರಿತ್ರೆಯನ್ನು ಚಿತ್ರಗಳಿಂದ ರಚಿಸಿದ್ದಾರೆ. ಹಾಗೂ ಶಂಕರಾಚಾರ್ಯರ ಬಾಲ್ಯದಿಂದ ಹಿಡಿದು ಕೊನೆಯವರೆಗೂ ಅವರ ಚರಿತ್ರೆಯನ್ನು ಬಣ್ಣ ಬಣ್ಣದ ಚಿತ್ರದಿಂದ ಬಿಡಿಸಿದ್ದಾರೆ. ಇದು ಕೂಡ ಬಹಳ ಸೊಗಸಾಗಿದೆ ನೋಡೋದಕ್ಕೆ. ಒಳ್ಳೆ ಲೈಟಿಂಗ್ಸು, ಒಳ್ಳೆ ಪಿಕ್ಚರ್ಸು. ಶಂಕರಾಚಾರ್ಯ ಇವೆಲ್ಲ ಸ್ಟಾರ್ಟ್ ಆಗಿದ್ದು ನವಂಬರ್ 2023 ಈ ಒಂದು. ಈಗ ಆಲ್ರೆಡಿ 3 ಇಯರ್ಸ್ ಆಯಿತು. ಇನ್ನು ಜನಗಳಿಗೆ ಅಷ್ಟೊಂದು ಪರಿಚಯ ಇಲ್ಲ. ಇದು ಕರೆಕ್ಟಾಗಿ ಪರಿಚಯ ಆಗ್ಬಿಟ್ರೆ ಭಾಳಷ್ಟು ಜನ ಈ ಒಂದು ಜಾಗಕ್ಕೆ ಬರ್ತಾರೆ. ಶೃಂಗೇರಿ ಪ್ರವಾಸಕ್ಕೆ ಬರೋರಿಗಂತೂ ಇದು ದೊಡ್ಡ ಒಂದು ಅದ್ಭುತ ಕೊಡುಗೆ ಎಂದೇ ಹೇಳಬಹುದು. ಶಾರದಾಂಬೆಯ ದರ್ಶನ ಪಡೆದು ಇಲ್ಲಿ ಬಂದು ಇದನ್ನೆಲ್ಲ ನೋಡಿಕೊಂಡು ಆರಾಮಾಗಿ ಹೋಗಬಹುದು. ಇದು ನಮ್ಮ ಪ್ರವಾಸಗಳಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ. ಈ ಒಂದು ಶಂಕರಗಿರಿಗೆ ಬರಲು ಅಥವಾ ಮ್ಯೂಸಿಕಲ್ ಫೌಂಟೇನ್ ನೋಡಲು ಯಾವುದಕ್ಕೂ ಒಂದು ಪೈಸಾ ಕೂಡ ಶುಲ್ಕ ಇರೋದಿಲ್ಲ. ಆರಾಮಾಗಿ ಬಂದು ನೋಡಿಕೊಂಡು ಹೋಗ್ಬೋದು. ನಮಗಾಗಿ ಯಾವುದೋ ಶುಲ್ಕವನ್ನು ವಿಧಿಸದೆ ನಮ್ಮ ಸಂತೋಷಕ್ಕಾಗಿ ದೇವಸ್ಥಾನದ ಆಡಳಿತ ಮಂಡಳಿ ಈ ಒಂದು ಜಾಗವನ್ನು, ಈ ಒಂದು ಶಂಕರಗಿರಿಯನ್ನು ನಿರ್ಮಿಸಿದ್ದಾರೆ. ಇದನ್ನು ನಾವುಗಳು ಸಂಪೂರ್ಣವಾಗಿ ಸ್ವಾಗತಿಸಬೇಕು. ಎಷ್ಟು ಅದ್ಭುತವಾಗಿದೆ ನೋಡಿ ಪೇಂಟಿಂಗ್ಗಳು ಎಲ್ಲ. ಇದನ್ನೆಲ್ಲ ಪೂರ್ತಿ ನೋಡೋದಕ್ಕೆ ಸುಮಾರು ಒಂದು ಕಮ್ಮಿ ಅಂದರೆ ಅರ್ಧ ಗಂಟೆ ಬೇಕಾಗುತ್ತೆ. ಅಷ್ಟು ಚೆನ್ನಾಗಿದೆ. ನನ್ನ ಕ್ಯಾಮ್ರಾದಲ್ಲಿ ಕೂಡ ಭಾಳ ಸುಂದರವಾಗಿ ಚಿತ್ರೀಕರಣವಾಗಿದೆ ಈ ಒಂದು ಜಾಗ, ಮ್ಯೂಸಿಯಂ. ಇಲ್ಲಿಗೆ ಬಂದು ವೀಕ್ಷಿಸಿದ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಇದನ್ನು ನನ್ನ ಜೀವಮಾನದಲ್ಲಿ ಮರೆಯುವ ಹಾಗಿಲ್ಲ, ಅಷ್ಟು ಚೆನ್ನಾಗಿದೆ. ತಾವುಗಳು ಕೂಡ ಒಮ್ಮೆ ಬಂದು ಈ ಜಾಗವನ್ನು ಸಂದರ್ಶಿಸಿ ಎಂದು ಹೇಳುತ್ತಾ ನನ್ನ ಈ ಚಿತ್ರೀಕರಣವನ್ನು ಮ್ಯೂಸಿಕಲ್ ಫೌಂಟೇನ್ ನಂತರ ಮುಗಿಸುತ್ತಿದ್ದೇನೆ. ವಂದನೆಗಳು.